ನಮಸ್ಕಾರ ವೀಕ್ಷಕರೇ. ಗಲಭೆಗ್ರಸ್ತ ಪಶ್ಚಿಮ ಬಂಗಾಳದಿಂದ ಸ್ಫೋಟಕ ಸುದ್ದಿಯೊಂದು ಬರ್ತಾ ಇದೆ. ಹೋರಾಟದ ನೆಪದಲ್ಲಿ ನಡೀತಾ ಇರೋ ಹಲ್ಲೆ ಹಾಗೂ ದಾಳಿಗಳ ಹಿಂದೆ ಪಾಕಿಸ್ತಾನದ ಉಗ್ರರ ಕೈವಾಡ ಇರೋದು ರಿವೀಲ್ ಆಗಿದೆ. ರಾಷ್ಟ್ರೀಯ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡ್ತಾ ಇದ್ದು, ಈ ಶಂಕೆ ವ್ಯಕ್ತವಾಗಿದ್ದು ಯಾಕೆ, ಹೇಗೆ ಅನ್ನೋದನ್ನ ವಿವರಿಸಿದ್ದಾರೆ. ಅಲ್ಲಿಗೆ ಇದು ಪ್ರೀ ಪ್ಲಾನಡ್ ಹತ್ಯಾಕಾಂಡ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಇನ್ನೊಂದು ಕಡೆ ಗಲಭೆಯಿಂದ ನಲುಗಿ ಹೋಗ್ತಾ ಇದ್ದ ಜನರನ್ನ ಸಿಆರ್ಪಿಎಫ್ ಹಾಗೂ ಬಿಎಸ್ಎಫ್ ಪಡೆಗಳು ಬಚಾವ್ ಮಾಡ್ತಾ ಇದ್ದು, ಬಂಗಾಳಿಗಳು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಷ್ಟಾದರೂ ಗಲಭೆಯ ತೀವ್ರತೆ ಯಾವ ರೀತಿ ಇದೆ ಅನ್ನೋದಕ್ಕೆ ಮುರ್ಷಿದಾಬಾದ್ನ ಯಾವ ದಿಕ್ಕಲ್ಲಿ ನೋಡಿದ್ರೂ ಉತ್ತರ ಸಿಗ್ತಾ ಇದೆ. ಒಂದು ಕಡೆ ಗಲಭೆಯನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ನಡೀತಾ ಇದ್ರೆ, ವಿಪಕ್ಷ ನಾಯಕರು ಕೊಡ್ತಾ ಇರೋ ಹೇಳಿಕೆಗಳು ಮತ್ತೆ ದಂಗೆಯನ್ನ ಹೆಚ್ಚಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಕ್ಫ್ ಬಿಲ್ ಯಶಸ್ವಿಯಾಗಿ ಜಾರಿಯಾದ್ರೆ ಗಲಭೆಗಳು ಆಗ್ಬೋದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದ್ರೆ ವಕ್ಫ್ ಬಿಲ್ ನಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ತಿಳಿದುಕೊಂಡ ಮುಸ್ಲಿಮರು ಅದಕ್ಕೆ ಬೆಂಬಲವನ್ನ ಕೊಟ್ರು. ಅದರಲ್ಲೂ ಬಡ ಮುಸ್ಲಿಮರು ಇದರಿಂದ ತಮ್ಮ ಸಮಾಜಕ್ಕೆ ಒಳಿತಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಭಾರತ ಸರ್ಕಾರ ತಂದಿರೋ ಈ ಕಾಯ್ದೆಯಲ್ಲಿ ಏನಿದೆ, ಇದರಿಂದ ಯಾರಿಗೆ ಸಮಸ್ಯೆ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ಜನರಿಗೆ ತಿಳಿಸೋ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ವಿಪಕ್ಷಗಳು ಜನರನ್ನ ಯಾವ ಲೆವೆಲ್ಗೆ ಮಿಸ್ಲೀಡ್ ಮಾಡ್ತಾ ಇವೆ ಅನ್ನೋದಕ್ಕೆ ಬಂಗಾಳವೇ ಸಾಕ್ಷಿ. ಮೊದಲೇ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ತುಂಬಿಕೊಂಡಿದ್ದಾರೆ ಅನ್ನೋದು ಗೊತ್ತಿರೋದೆ. ಅದಕ್ಕೆ ತಕ್ಕಂತೆ ಅವರನ್ನ ಓಪನ್ ಸ್ಟೇಜ್ ನಲ್ಲಿ ಮಮತಾ ರೊಚ್ಚಿಗೆ ಬಿಸಿದ್ದು ಆಯ್ತು. ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇರೋದು ಇದರ ಹಿಂದೆ ಪಾಕಿಸ್ತಾನ ಹಾಗೂ ಐಸಿಸ್ ಲಿಂಕ್ ಇದೆ ಅನ್ನೋ ಸುದ್ದಿ. ಅಂದ್ಹಾಗೆ ಈ ಸ್ಫೋಟಕ ಸುದ್ದಿಯನ್ನ ಬಿತ್ತರಿಸಿರೋದು ರಾಷ್ಟ್ರೀಯ ಮಾಧ್ಯಮ ಝೀ ನ್ಯೂಸ್. ಬಂಗಾಳದ ಗಲಭೆ ಹಿಂಸಾಚಾರದ ಹಿಂದೆ ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ಕನೆಕ್ಷನ್ ಇರೋದು ಬೆಳಕಿಗೆ ಬಂದಿದೆ. ಗಲಭೆ ನಡೆದ ಮುರ್ಷಿದಾಬಾದ್ನಲ್ಲಿ ಐಎಸ್ಐ ಬಾಂಗ್ಲಾ ಅಂತ ಉಗ್ರರ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಬರೆಯಲಾಗಿತ್ತು ಅನ್ನೋದನ್ನ ಮಾಧ್ಯಮ ವರದಿ ಮಾಡಿದೆ. ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಅಡಗಿ ಕುಳಿತಿರೋ ಐಎಸ್ಐ ಸ್ಲೀಪರ್ ಸೆಲ್ಗಳ ಜೊತೆಗೆ ಪಾಕ್ ಉಗ್ರರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಉಗ್ರರ ಜೊತೆಗೂ ಸಂಪರ್ಕ ಹೊಂದಿದ್ದು ವ್ಯವಸ್ಥಿತವಾಗಿಯೇ ಈ ಗಲಭೆಯನ್ನ ನಡೆಸಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಒಂದು ವೇಳೆ ಪ್ರೀ ಪ್ಲಾನ್ಡ್ ಆಗದೇ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅನಾಹುತಗಳು ಆಗ್ತಾ ಇರಲಿಲ್ಲ. ಯಾವ ಏರಿಯಾದಲ್ಲಿ ಹೇಗೆ ನುಗ್ಗಬೇಕು, ಯಾವ ಮನೆಗಳನ್ನ ಹೇಗೆ ಟಾರ್ಗೆಟ್ ಮಾಡಬೇಕು, ಇದೆಲ್ಲವನ್ನ ಪಿನ್ ಟು ಪಿನ್ ಡಿಸೈಡ್ ಮಾಡಿಕೊಂಡೇ ದುಷ್ಕರ್ಮಿಗಳು ಬಂದಿದ್ದಾರೆ. ಆದ್ರಿಂದ ಇದರ ಹಿಂದೆ ಉಗ್ರರ ನೆರಳು ಇರೋ ಅನುಮಾನ ದಟ್ಟವಾಗ್ತಾ ಇದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇವೆ. ಈ ಎಲ್ಲಾ ಗಲಭೆ ದಾಂಧಲೆಯ ಹಾಟ್ಸ್ಪಾಟ್ ಮುರ್ಷಿದಾಬಾದ್ ಅನ್ನೋದು ಗೊತ್ತಿರೋದೆ. ಆದ್ರೆ ಇದು ಹಂತ ಹಂತವಾಗಿ ಒಂದೊಂದೇ ಜಿಲ್ಲೆಗಳನ್ನ ವ್ಯಾಪಿಸ್ತಾ ಇದೆ. ಬಂಗಾಳದ 24 ಪರಗಣ ಜಿಲ್ಲೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಗಲಭೆ ಹಿಂಸಾಚಾರ ನಡೀತಾ ಇದ್ದು, ಕಳೆದ 24 ಗಂಟೆಗಳಲ್ಲಿ ಹಲವರ ಮೇಲೆ ಅಟ್ಯಾಕ್ ಆಗಿರೋದು ಬೆಳಕಿಗೆ ಬಂದಿದೆ. ನಡು ರಸ್ತೆಯಲ್ಲಿ ಸಾರ್ವಜನಿಕರ ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದ್ದು, ಅದು ಸುಟ್ಟು ಉರಿತಾ ಇರೋ ವಿಡಿಯೋಗಳು ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಪೊಲೀಸ್ ವಾಹನಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸಗೈಯಲಾಗಿದ್ದು, ನಡು ರಸ್ತೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಪಲ್ಟಿ ಹೊಡೆದು ಬಿದ್ದಿರೋ ದೃಶ್ಯಗಳು ಕಾಣಿಸ್ತಾ ಇವೆ. ರಸ್ತೆ ತುಂಬಾ ಕಲ್ಲುಗಳು ಬಿದ್ದಿದ್ದು, ಯಾವ ಲೆವೆಲ್ನಲ್ಲಿ ಕಲ್ಲು ತೂರಾಟ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಪರಿಸ್ಥಿತಿ ಕೈಮೀರಿ ಹೋಗಿದ್ರಿಂದ ವಿವಿಧ ಪಡೆಗಳು ಅಲ್ಲಿಗೆ ಎಂಟ್ರಿ ಕೊಟ್ಟಿವೆ. ಅನಾವಶ್ಯಕವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇರುವವರನ್ನ ಆಚೆ ಕಳಿಸ್ತಾ ಇರೋದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನು ಮುರ್ಷಿದಾಬಾದ್ನಲ್ಲಿ ನಡೆದ ಗಲಭೆಯಿಂದ ಬಂಗಾಳಿಗಳು ಹೇಗೆ ಹೆದರಿದ್ದಾರೆ ಅಂದ್ರೆ, ಸಿಆರ್ಪಿಎಫ್ ಬಾರದೇ ಇದ್ದಿದ್ರೆ ಎಲ್ಲರೂ ಊರು ಬಿಡೋ ಪರಿಸ್ಥಿತಿ ಬರ್ತಾ ಇತ್ತು. ಸದ್ಯದ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದಿದ್ದು, ಅಲ್ಲಿನ ಜನರನ್ನ ಮಾಧ್ಯಮಗಳು ಮಾತಾಡಿಸಿದಾಗ ಸಿಆರ್ಪಿಎಫ್ ಹಾಗೂ ರಕ್ಷಣಾ ಪಡೆಗಳಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ದಯವಿಟ್ಟು ಪರ್ಮನೆಂಟ್ ಆಗಿ ಇಲ್ಲೇ ಇದ್ದು ಬಿಡಿ, ಇಲ್ಲ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಕಂಟ್ರೋಲ್ಗೆ ಬರೋದೇ ಇಲ್ಲ. ಕೇಂದ್ರದ ಫೋರ್ಸ್ಗಳು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿವೆ ಅಂತ ಮುರ್ಷಿದಾಬಾದ್ನ ಯುವತಿಯೊಬ್ಬಳು ಹೇಳಿದ್ದಾಳೆ. ಇನ್ನೊಂದೆಡೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಬಂಗಾಳದ ಪೊಲೀಸ್ ಪಡೆಗಳು ಮಮತಾ ಬ್ಯಾನರ್ಜಿಯ ಟಿಎಂಸಿ ಕಾರ್ಯಕರ್ತರಾಗಿದ್ದಾರೆ. ಅವರನ್ನ ನಂಬಿಕೊಂಡ್ರೆ ಜನರ ಜೀವಕ್ಕೆ ಆಪತ್ತು ಗ್ಯಾರಂಟಿ. ಹಿಂದೂಗಳ ಮೇಲೆ ಸತತ ಅಟ್ಯಾಕ್ ಆದ್ರೂ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರ ಕೈಯಿಂದ ಆಗ್ತಾ ಇಲ್ಲ. ಆದ್ರಿಂದ ಸೆಂಟ್ರಲ್ ಫೋರ್ಸ್ಗಳು ಪರ್ಮನೆಂಟ್ ಆಗಿ ಇಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಎದ್ದಿರೋ ಗಲಭೆಯನ್ನೇ ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರದ ಪಡೆಗಳು ಹರಸಾಹಸವನ್ನ ಪಡ್ತಾ ಇವೆ. ಅಷ್ಟರಲ್ಲೇ ಗಲಭೆಯನ್ನ ಹೆಚ್ಚಿಸುವ ಕೆಲಸವನ್ನ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ರಶೀದ್ ಆಳ್ವಿ ಬಂಗಾಳದ ಹಿಂದೂಗಳ ಮೇಲೆ ಆಗ್ತಾ ಇರೋ ಹಿಂಸಾಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲಾ ಆಕ್ಷನ್ಗೂ ರಿಯಾಕ್ಷನ್ ಇರುತ್ತೆ. ಈಗ ವಕ್ಫ್ ಬಿಲ್ಗೆ ಇದು ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಬಿಲ್ ಜಾರಿಯಾಗಿರೋದು ಇಷ್ಟ ಇಲ್ಲ ಅಂದ್ರೆ ಕಾನೂನಿನ ಮೂಲಕ ಚಾಲೆಂಜ್ ಮಾಡಬೇಕು. ಅದನ್ನ ಬಿಟ್ಟು ಕೊಲ್ಲೋದು ಸರಿ ಅಂದ್ರೆ ಏನರ್ಥ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಿಂದುಳಿದವರಿಗೆ ಇಟ್ಟಿದ್ದ ಟೆಂಡರ್ ಮೀಸಲಾತಿಯಲ್ಲಿ 4% ಅನ್ನ ಓಲೈಕೆ ಸಮುದಾಯಕ್ಕೆ ಕೊಟ್ಟಿದೆ. ಹಾಗಂದ ಮಾತ್ರಕ್ಕೆ ಕರ್ನಾಟಕದಲ್ಲಿ ದಲಿತರು ಹಾಗೂ ಒಬಿಸಿ ಸಮುದಾಯದವರು ಯಾರಿಗಾದ್ರೂ ಹಿಂಸೆ ಕೊಟ್ರ? ತಮ್ಮ ಪಾಡಿಗೆ ತಾವು ಸುಮ್ಮನಿಲ್ವಾ? ಇದೇ ರೀತಿ ದಾಳಿಯನ್ನ ಸಮರ್ಥಿಸೋದೇ ಕಾಂಗ್ರೆಸ್ ಕಲ್ಚರ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಇತ್ತ ಓವೈಸಿ ಹೇಳಿಕೆ ಕೂಡ ವ್ಯಾಪಕ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ.
ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಲಾಗುತ್ತೆ. ಇದಕ್ಕೆ ಉತ್ತರಿಸೋ ಓವೈಸಿ ಇದರ ಬಗ್ಗೆ ಮಾತಾಡೋದಕ್ಕೆ ನಾನು ಬಂಗಾಳ ಗವರ್ನರ್ ಅಲ್ಲ ಅಂತ ಹೇಳಿದ್ದಾರೆ. ಸರಿ, ಇದೇ ಸರಿಯಾದ ಪ್ರತಿಕ್ರಿಯೆ ಅಂತ ಅನ್ಕೊಳ್ಳೋಣ. ಆದ್ರೆ ಅಲ್ಲೆಲ್ಲೋ ಇರೋ ಪ್ಯಾಲೆಸ್ತೀನ್ಗೆ ಬೆಂಬಲ ಕೊಟ್ಟು ಭಾರತದಲ್ಲಿ ಓಡಾಡುವಾಗ ತಲೆಯಲ್ಲಿ ಏನಿತ್ತು? ಓವೈಸಿ ಪ್ಯಾಲೆಸ್ತೀನ್ ಗವರ್ನರ್ ಆಗಿರ್ಲಿಲ್ವಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾರತದ ದುರಂತ ಅನ್ನೋ ಹಾಗೆ ಭಾರತೀಯರ ಸಂಸತ್ತಿನಲ್ಲಿ ಓವೈಸಿ ಪ್ಯಾಲೆಸ್ತೀನ್ ಹೆಸರು ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಭಾರತದ ಬಗ್ಗೆ ಗೌರವ ಇರೋ ಯಾರು ಕೂಡ ಇಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇಷ್ಟೆಲ್ಲ ತಪ್ಪು ಮಾಡಿದ್ಮೇಲೂ ಈಗ ಪರೋಕ್ಷವಾಗಿ ಹಲ್ಲೆ ನಡೆಸೋದು ಸರಿನಾ ಅನ್ನೋದು ಜನರ ಪ್ರಶ್ನೆ. ಇನ್ನು ವಕ್ಫ್ ಬಿಲ್ ವಿರೋಧಿಸಿ ಒಂದು ಕಡೆ ಗಲಭೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳು ಕಾನೂನಿನ ಮೂಲಕವೂ ಬಿಜೆಪಿಗೆ ಚಾಲೆಂಜ್ ಮಾಡೋದಕ್ಕೆ ಮುಂದಾಗಿವೆ. ಈಗಾಗಲೇ ಬಿಲ್ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಪಿಟಿಷನ್ಗಳು ಸಲ್ಲಿಕೆ ಆಗಿರೋ ಬಗ್ಗೆ ನ್ಯೂಸ್ಗಳು ಬಂದಿದ್ವು. ಆದ್ರೆ ಈಗ ಅದಕ್ಕೆ ಟಕ್ಕರ್ ಕೊಡೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳೆಲ್ಲವೂ ಬಿಲ್ಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿವೆ. ಅಸ್ಸಾಂ, ರಾಜಸ್ಥಾನ, ಛತ್ತೀಸ್ಗಢ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ವಕ್ಫ್ ಬಿಲ್ ಪರವಾಗಿ ಪಿಟಿಷನ್ ಹಾಕಿವೆ. ಯಾವ ರೂಟ್ನಲ್ಲಿ ದೇಶದ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ವಿಪಕ್ಷಗಳು ಯೋಚಿಸ್ತಾ ಇದೆಯೋ ಅದೇ ರೂಟ್ನಲ್ಲಿ ಅದನ್ನ ರಿಪೇರಿ ಮಾಡ್ತೀವಿ ಅನ್ನೋ ಸಂದೇಶವನ್ನ ಸಾರ್ತಾ ಇವೆ. ಆದ್ರೆ ಈಗ ಮಮತಾಗೆ ಸಂಕಷ್ಟ ಎದುರಾಗಿದೆ. ದಶಕಗಳ ಕಾಲ ಆಕೆಯನ್ನ ಸಹಿಸಿಕೊಂಡಿದ್ದಾಯ್ತು, ಇನ್ನೆಷ್ಟು ಜನರನ್ನ ಬಲಿ ಪಡೆಯೋದು ಬಾಕಿ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಜನರನ್ನ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ, ಬಂಗಾಳದ ಸಂತ್ರಸ್ತ ಹಿಂದೂಗಳ ಪರ ಬಾಲಿವುಡ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು. ಅಲ್ಲೆಲ್ಲೋ ಪ್ಯಾಲೆಸ್ತೀನ್ನಲ್ಲಿ ಉಗ್ರರ ಮೇಲೆ ದಾಳಿ ನಡೆದ್ರೆ ಆಲ್ ಐಸಾನ್ ರಫಾ ಅಂತ ಹಾಕಿ ಬೆಂಬಲ ಕೊಟ್ರು. ಇವತ್ತು ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರು ಅವರ ಸಿನಿಮಾಗಳನ್ನ ನೋಡಿ ಕೋಟಿ ಕೋಟಿ ದುಡ್ಡು ಮಾಡಿ ಕೊಡ್ತಾ ಇರೋ ಭಾರತೀಯರ ಮೇಲೆ ದಾಳಿಯಾಗಿ ಅವರು ನರಳಿ ಪ್ರಾಣವನ್ನ ಬಿಡ್ತಾ ಇದ್ರು. ಒಬ್ಬ ಬಾಲಿವುಡ್ ವ್ಯಕ್ತಿಯ ಬಾಯಲ್ಲಿ ಒಂದೇ ಒಂದು ಹೇಳಿಕೆ ಪರವಾಗಿ ಬರ್ತಾ ಇಲ್ವಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆ. ಒಂದು ವೇಳೆ ಬಾಲಿವುಡ್ ಜನರಿಗೆ ಫ್ರೀಯಾಗಿ ಸಿನಿಮಾ ತೋರಿಸಿ ಮೆರೆದಾಡಿದ್ರೆ ಯಾರು ಕೂಡ ಇದರ ಬಗ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಜನರ ದುಡ್ಡಲ್ಲೇ ಬದುಕಿ ಜನರ ಪರವಾಗಿ ನಿಲ್ಲದೆ ಇರುವವರಿಗೆ ನಾವ್ಯಾಕೆ ಬೆಂಬಲ ಕೊಡಬೇಕು ಅಂತ ಇನ್ನೊಂದಷ್ಟು ಜನರು ಮಾತಾಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದೂ ಬದಲಾಗಲ್ಲ, ಯಾಕಂದ್ರೆ ನಮ್ಮ ದೇಶ ಭಾರತ. ಒಟ್ನಲ್ಲಿ ಯಾವ ಧರ್ಮವೇ ಆಗ್ಲಿ ಜಾತಿಯೇ ಆಗ್ಲಿ ಕೊಲ್ಲೋದು ಉತ್ತರ ಅಲ್ಲ. ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಅಗತ್ಯಕ್ಕಿಂತ ಹೆಚ್ಚಾಗಿ ಸಿಕ್ಕಿದೆ. ಅದನ್ನ ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳೋದನ್ನ ಬಿಟ್ಟು ಬೇಡದ ವಿಚಾರಗಳಿಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅನ್ನೋದು ವಿದ್ಯಾವಂತರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.